Dear students, in the chapter Motion in a Straight Line, till here we have discussed about some of the very important terminologies. Then we have represented the motion in the form of graphs. ಮೂರು ಗ್ರಾಫ್ಗಳ ಸಹಾಯದಿಂದ ಚಲನೆನ ಪ್ರತಿನಿಧಿಸುವಂತಹ ಕ್ರಮವನ್ನು ಹಿಂದಿನ ಸೆಷನ್ನಲ್ಲಿ ಅಭ್ಯಾಸ ಮಾಡಿದ್ವಿ. We have learned position time graph, velocity time graph and acceleration time graph. ಈ ಗ್ರಾಫ್ಗಳ ಮೂಲಕ ಯಾವ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಬಹುದು ಅನ್ನೋದನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಪೊಸಿಷನ್ ಟೈಮ್ ಗ್ರಾಫಿನ ಸ್ಲೋಪ್ ಏನು ಕೊಡುತ್ತೆ, ನಮಗೆ ವೆಲಾಸಿಟಿಯನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ನಮಗೆ ಏನೇನು ಕೊಡುತ್ತೆ, ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಕೊಡುತ್ತೆ. ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಯು acceleration. Then in a given interval of time, area below the velocity time graph gives you the displacement. ಹಾಗೆ acceleration time graph ಇಂದ ನಾವು instantaneous acceleration ಅನ್ನು ಪಡೆಯಬಹುದು. ಈ ಮಾಹಿತಿಗಳನ್ನು ನಾವು ಅಭ್ಯಾಸ ಮಾಡಿ. Then we have learned the graphs, PT graph, VT graph, XT, AT graph in different cases. ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಗ್ರಾಫ್ಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ನಾವು ಹಿಂದಿನ ಸೆಷನ್ನಲ್ಲಿ ಅಭ್ಯಾಸ ಮಾಡಿದ್ದೀವಿ. ಟುಡೇ ವಿಲ್ ಕಂಟಿನ್ಯೂ ಅವರ್ ಡಿಸ್ಕಷನ್ ಇನ್ ಮೋಷನ್ ಆಫ್ ಸ್ಟ್ರೈಟ್ ಲೈನ್. ಹಿಯರ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಮೋಷನ್ ಇನ್ ದ ಫಾರ್ಮ್ ಆಫ್ ಈಕ್ವೇಷನ್ಸ್. ಚಲನೆಯನ್ನು ಈಕ್ವೇಷನ್ಗಳ ರೂಪದಲ್ಲಿ ಪ್ರತಿನಿಧಿಸುವುದನ್ನು ಈ ದಿವಸ ನಾವು ಅಭ್ಯಾಸ ಮಾಡೋಣ. ದೀಸ್ ಈಕ್ವೇಷನ್ಸ್ ವಿ ಕಾಲ್ ದಮ್ ಆಸ್ ಕೈನಮ್ಯಾಟಿಕ್ ಈಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಯಾವ ರೀತಿಯ ಚಲನೆಯನ್ನು ಕಲ್ಪನೆ ಮಾಡಿದ್ದೀವಿ ಇಲ್ಲಿ? ಇಟ್ ಈಸ್ ಅ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಅಂದರೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದೆ. ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದ್ದಾಗ ಕೈನಮ್ಯಾಟಿಕ್ಸ್ ಅಲ್ಲಿ ಬರುವಂಥ ಈಕ್ವೇಷನ್ಸ್ ಅನ್ನ ನಾವು ಅಭ್ಯಾಸ ಮಾಡೋಣ. ವೆರಿ 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 ಇಂಪಾರ್ಟೆಂಟ್ ಈಕ್ವೇಷನ್ಸ್. ಏನಿದು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಇಮ್ಯಾಜಿನ್ an object, ಒಂದು ವಸ್ತುವನ್ನು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಆಬ್ಜೆಕ್ಟ್ ಈಸ್ ಇನ್ ಇಟ್ಸ್ ಜರ್ನಿ. ಅದು ತನ್ನ ಜರ್ನಿಯಲ್ಲಿದೆ, ಚಲನೆಗೆ ಒಳಪಟ್ಟಿದೆ. ಚಲನೆ ಯಾವ ರೀತಿ ಇದೆ? ದ ಮೋಷನ್ ಈಸ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಈ ಒಂದು ವಸ್ತು ಚಲನೆಯಲ್ಲಿದೆ. ಚಲನೆಯಿದ್ದಾಗ ಈ ವಸ್ತು ಎ ಪಾಯಿಂಟ್ ಅಲ್ಲಿ ಬರುವಾಗ ನಾವು ನಮ್ಮ ಚಲನೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅಟ್ ಪಾಯಿಂಟ್ ಎ ಇಟ್ಸ್ ವೆಲಾಸಿಟಿ ಇಸ್ v0 ಅಟ್ ಟೈಮ್ t1. ಈ ವೆಲಾಸಿಟಿ v0 ಅನ್ನ ನಾವು ಇನಿಷಿಯಲ್ ವೆಲಾಸಿಟಿ, ಪ್ರಾರಂಭಿಕ ವೇಗ ಅಂತ ಕರೀತೀವಿ. ಯಾಕಂದ್ರೆ ನಾವು ಎ ಇಂದ ಚಲನೆಯನ್ನು ನೋಡಕ್ ಅಭ್ಯಾಸ ಮಾಡಿದ್ದೀವಿ. ವೆನ್ ಇಟ್ ರೀಚಸ್ ದ ಪಾಯಿಂಟ್ ಬಿ, ಇಟ್ಸ್ ಫೈನಲ್ ವೆಲಾಸಿಟಿ, ಇದರ ಅಂತಿಮ ವೇಗ v ಆಗಿದೆ ಅಂತ ತಗೋಣ. ಅಟ್ ದ ಟೈಮ್ t2 ಅಷ್ಟು ಟೈಮಲ್ಲಿ ಬಿ ಪಾಯಿಂಟಿಗೆ ಬಂದಿದೆ. ಬಿ ಪಾಯಿಂಟ್ ಅಲ್ಲಿ ಇದರ ಫೈನಲ್ ವೆಲಾಸಿಟಿ ಎಷ್ಟಿದೆ? ವಿ ಇದೆ. ಎ ಪಾಯಿಂಟ್ ಅಲ್ಲಿ ನಾವು ನೋಡಿದಾಗ ಇದರ ಪ್ರಾರಂಭಿಕ ವೇಗ ಇನಿಷಿಯಲ್ ವೆಲಾಸಿಟಿ ವಾಸ್ v0. ಬಿ ಪಾಯಿಂಟಿಗೆ ತಲುಪಿದಾಗ ಇದರ ವೆಲಾಸಿಟಿ v ಆಗಿದೆ. ದೇರ್ಫೋರ್ ದ ವೆಲಾಸಿಟಿ ಹ್ಯಾಸ್ ಬೀನ್ ಚೇಂಜ್ ಫ್ರಮ್ v0 ಟು v. v0 ಇಂದ vs ಗೆ ವೆಲಾಸಿಟಿ ಚೇಂಜ್ ಆಗಿದೆ. ಟು ಚೇಂಜ್ ದಿಸ್ ವೆಲಾಸಿಟಿ, ದ ಟೈಮ್ ಟೇಕನ್ ಈಸ್ t2 minus t1. ಕಾಲಾಂತರದಲ್ಲಿ ಚೇಂಜ್ ಆಗಿದೆ. Then to change this velocity, the object has traveled a distance of x. ಹಾಗೆ a ಇಂದ b ಗೆ ಆದಂತ ಡಿಸ್ಪ್ಲೇಸ್ಮೆಂಟ್ ಎಷ್ಟು? x ಅಷ್ಟು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ v0 ಇಂದ vs ಟು ವೆಲಾಸಿಟಿ ಚೇಂಜ್ ಆಗಿದೆ. ವೆಲಾಸಿಟಿ ಚೇಂಜ್ ಆಗೋದಕ್ಕೋಸ್ಕರ ತೆಗೆದುಕೊಂಡಂತಹ ಕಾಲಾಂತರ t2 minus t1, that is nothing but t is the time interval. To change the velocity from v0 to v, to change the velocity, the displacement is x. Therefore t ಅಷ್ಟು ಟೈಮ್ ಅಲ್ಲಿ v minus v0 ಅಷ್ಟು ವೆಲಾಸಿಟಿ ಚೇಂಜ್ ಆದ್ರೆ in unit time what is the change in velocity? It is nothing but acceleration a. Therefore what is the acceleration? a ಅಷ್ಟು ಯೂನಿಫಾರ್ಮ್ ಅಥವಾ ಕಾನ್ಸ್ಟೆಂಟ್ acceleration ಅಲ್ಲಿ ವೆಲಾಸಿಟಿ ಚೇಂಜ್ ಆಗಿದೆ. ಈ ಚಲನೆಯನ್ನ ನಾವು ಈಕ್ವೇಷನ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಈಕ್ವೇಷನ್ಸು? ದ ಈಕ್ವೇಷನ್ಸ್ ವಿಚ್ ಆರ್ ರಿಲೇಟಿಂಗ್ ದ 5 ಕ್ವಾಂಟಿಟೀಸ್. 5 ಕ್ವಾಂಟಿಟೀಸ್ಗಳಿದಾವೆ. ಯಾವ್ದು 5 ಕ್ವಾಂಟಿಟಿಗಳು? ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಈ ವೆಲಾಸಿಟಿ ಚೇಂಜ್ ಆಗೋದಕ್ಕೋಸ್ಕರ ಆದಂತಹ ಡಿಸ್ಪ್ಲೇಸ್ಮೆಂಟ್, ಈ ಡಿಸ್ಪ್ಲೇಸ್ಮೆಂಟ್ ಎಷ್ಟೊತ್ತಲಾಗಿದೆ, ಟೈಮ್ ಇಂಟರ್ವಲ್ ಟಿ.
ದೆನ್ ದ ಆಕ್ಸಲರೇಷನ್. ಈ 5 ಪಾಯಿಂಟ್ಸ್ಗಳನ್ನು ರಿಲೇಟ್ ಮಾಡುವಂತಹ ಈಕ್ವೇಶನ್ಸ್ಗಳನ್ನು ನಾವು ಕೈನಮ್ಯಾಟಿಕ್ ಈಕ್ವೇಶನ್ಸ್ ಅಂತೀವಿ. ಹಾಗೆ ಯಾವ ಈಕ್ವೇಶನ್ಸ್ ನೋಡೋಣ. ದ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್ಸ್ ಆರ್, ಫಸ್ಟ್ ಒನ್ ಈಸ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. The second equation is x is equal to v naught t plus half at square, and the third equation is v square is equal to v naught square plus 2ax. These are the three very important ಕೈನಮ್ಯಾಟಿಕ್ ಈಕ್ವೇಶನ್ಸ್. ಈ ಈಕ್ವೇಶನ್ ಬರೀ ಮೆಕ್ಯಾನಿಕ್ಸ್ಗೆ ಸೀಮಿತ ಆಗೋದಿಲ್ಲ, ಬೇರೆ ಕ್ಷೇತ್ರಗಳಲ್ಲಿ ನಾವು ಈ ಈಕ್ವೇಶನ್ಸ್ಗಳನ್ನ ಬಳಕೆ ಮಾಡ್ತೀವಿ. ದೀಸ್ ಈಕ್ವೇಶನ್ಸ್ ಆರ್ ಆಲ್ಸೋ ನೋನ್ ಆಸ್ ನ್ಯೂಟೋನಿಯನ್ ಈಕ್ವೇಶನ್ಸ್ ಅಂತಾನು ಕೂಡ ಇದನ್ನ ಕರೀತಾರೆ. ತುಂಬಾ ಪ್ರಮುಖವಾದಂಥ ಈಕ್ವೇಶನ್ಸ್ಗಳು ಮೆಕ್ಯಾನಿಕ್ಸಿನ ಬುನಾದಿಗಳಲ್ಲಿ, ಮೆಕ್ಯಾನಿಕ್ಸ್ನ ಬೇಸ್ಮೆಂಟ್ ಅಲ್ಲಿ ನಾವು ಕಾಣುವಂತಹ ಈಕ್ವೇಶನ್ಸ್ಗಳು. ದೆನ್ ಯೂಸಿಂಗ್ ದ ವೆಲಾಸಿಟಿ ಟೈಮ್ ಗ್ರಾಫಿನ ಸಹಾಯದಿಂದ let's try to derive the equations, the kinematic equations. ಈ 3 ಈಕ್ವೇಶನ್ಸ್ ಗಳನ್ನ ನಾವು ವೆಲಾಸಿಟಿ ಟೈಮ್ ಗ್ರಾಫಿನ ಸಹಾಯದಿಂದ ಡಿರೈವ್ ಮಾಡ್ತಾ ಹೋಗೋಣ. let's derive the equations. ಮೊದಲನೇ ಈಕ್ವೇಶನ್ ಡಿರೈವ್ ಮಾಡೋಣ. let's derive the equation v is equal to v naught plus at by using vt ಗ್ರಾಫಿನ ಸಹಾಯದಿಂದ let's try to derive the equation v is equal to v naught plus at. To derive this equation, I will consider the motion is uniformly accelerated. Very important. Now equations yadike use ಮಾಡ್ತೀವಿ? Only for uniform acceleration. Acceleration constant ಇದ್ದಾಗ ಮಾತ್ರ ಈ equations ಗಳ ಬಳಕೆಯನ್ನು ಮಾಡ್ಕೊಂತೀವಿ. Therefore, an object is moving along a straight line with uniform acceleration. ಯೂನಿಫಾರ್ಮ್ ಆಕ್ಸಲರೇಷನ್ ಇರುವಂತ ಒಂದು ವಸ್ತುವನ್ನ ಕಲ್ಪನೆ ಮಾಡ್ಕೊಂಡಿದ್ದೀವಿ, ಚಲಿಸ್ತಾ ಇರುವಂತ ಒಂದು ವಸ್ತುವನ್ನ. ಇದರ ಚಲನೆಯನ್ನ ನಾವು ಗ್ರಾಫ್ ಮೂಲಕ ರೆಪ್ರೆಸೆಂಟ್ ಮಾಡುವಾಗ ಸ್ವಲ್ಪ ಹಿಂದಿನ ಚಲನೆಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಇದೆ. ಟಿ ಅಷ್ಟು ಟೈಮಿನ ನಂತರ ಅದರ ವೆಲಾಸಿಟಿ ವಿ ಆಗಿದೆ. ಪ್ರಾರಂಭದಲ್ಲಿ ಅಂದ್ರೆ ಟೈಮ್ 0 ಇದ್ದಾಗ ವೆಲಾಸಿಟಿ ವಿ ನಾಟ್ ಇದೆ. ಟೈಮ್ ಟಿ ಆದಾಗ ಅದರ ವೆಲಾಸಿಟಿ ವಿ ಆಗಿದೆ. ಅದನ್ನ ನಾವು ವಿ ಟಿ ಗ್ರಾಫ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ರೆ, imagine a VT graph. On x-axis we have taken time, on y-axis we have taken the velocity. ಪ್ರಾರಂಭದಲ್ಲಿ ಅಂದ್ರೆ ಟೈಮ್ 0 ಆದಾಗ ಇನಿಷಿಯಲ್ ವೆಲಾಸಿಟಿ, ಸಮ್ ವೆಲಾಸಿಟಿ ಇಸ್ ದೇರ್, ಒಂದಷ್ಟು ವೆಲಾಸಿಟಿ ಇದೆ. ಆ ವೆಲಾಸಿಟಿಯನ್ನ ನಾವು ವಿ ನಾಟ್ ಅಂತ ಕರಿತಾ ಇದ್ದೀವಿ. ಒಂದಷ್ಟು ವೆಲಾಸಿಟಿ ಇದೆ, ಸ್ವಲ್ಪ ಹೊತ್ತಿನ ನಂತರ ವೆಲಾಸಿಟಿ ಜಾಸ್ತಿ ಆಗಿದೆ. ಇಫ್ ಐ ಪ್ಲಾಟ್ ದ ಗ್ರಾಫ್ for this situation, the graph was somewhat like this. ಈ ಎ ಬಿ ಲೈನ್ ಏನಿದೆಯೋ ಈ ಚಲನೆಯನ್ನ ಪ್ರತಿನಿಧಿಸ್ತಾ ಇದೆ. Then the distance OA ನಮಗೇನು ತೋರಿಸುತ್ತೆ? ಇನಿಷಿಯಲ್ ವೆಲಾಸಿಟಿಯನ್ನ ತೋರಿಸುತ್ತೆ. ಬಿ ಇರುವಂತ ಪಾಯಿಂಟ್ ನಮಗೆ ಫೈನಲ್ ವೆಲಾಸಿಟಿಯನ್ನ ತೋರಿಸುತ್ತೆ. Then to derive this equation, I will have some bit of construction. ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಏನ್ ಮಾಡೋಣ ಕನ್ಸ್ಟ್ರಕ್ಷನ್? ಬಿ ಇಂದ ಟೈಮ್ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್, ಒಂದು ಲಂಬವನ್ನ ಡ್ರಾ ಮಾಡೋಣ. ಐ ಹ್ಯಾಡ್ ಡ್ರಾನ್ ಎ ಪರ್ಪೆಂಡಿಕ್ಯುಲರ್ ಬಿ ಡಿ ಫ್ರಮ್ ಬಿ ಟು ದ ಟೈಮ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಗೆ ಬಿ ಇಂದ ಒಂದು ಲಂಬವನ್ನು ಡ್ರಾ ಮಾಡಿದೆ. ಅದೇ ರೀತಿ ಎ ಇಂದ ಬಿ ಡಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೀನಿ. ಐ ಡ್ರಾನ್ ಎ ಸಿ ಪರ್ಪೆಂಡಿಕ್ಯುಲರ್ ಟು ಎ ಡಿ. Now I have got some bit of construction on this geometry ಸಿಕ್ಕಿದೆ. Using that I can able to derive the equation v is equal to v naught plus at. ಇಲ್ಲಿ AO ಏನಾಗಿದೆ? AO is the initial velocity, ಪ್ರಾರಂಭಿಕ ವೇಗ. ಟೈಮ್ 0 ಇದ್ದಾಗ ಪ್ರಾರಂಭದಲ್ಲಿ ಇದ್ದಂತ ವೆಲಾಸಿಟಿ v naught. ಟೈಮ್ ಟಿ ಅಷ್ಟು ಆದ ನಂತರ ವೆಲಾಸಿಟಿ ಎಷ್ಟಾಗಿದೆ? ವಿ ಎಷ್ಟು ವೆಲಾಸಿಟಿ ಇದೆ. ಬಿ ಡಿ ರೆಪ್ರೆಸೆಂಟ್ಸ್ ದ ಫೈನಲ್ ವೆಲಾಸಿಟಿ ಆಫ್ಟರ್ ಎ ಟೈಮ್ ಟಿ ಅಷ್ಟು ಸಮಯದ ನಂತರ ಇರುವಂತ ಫೈನಲ್ ವೆಲಾಸಿಟಿ. ಇಲ್ಲಿ ಬಿ ಸಿ ಏನಾಗಿದೆ? ನಾವು ಚಿತ್ರವನ್ನು ನೋಡಿದಾಗ ಇಲ್ಲಿ ಎ ಒ ಡಿ ಸಿ ಒಂದು ರೆಕ್ಟ್ಯಾಂಗಲ್ ಆಗಿದೆ. ಇದು ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಸಿ ಡಿ ಇಸ್ ಈಕ್ವಲ್ ಟು ಎ ಒ. ದೇರ್ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ. ಬಿ ಸಿ ಅಂದ್ರೆ ಏನು? ಬಿ ಡಿ ಅಲ್ಲಿ ಸಿ ಡಿ ಅನ್ನ ಕಳೆದ್ರೆ ನಮಗೆ ಬಿ ಸಿ ಸಿಗತ್ತೆ. ಹಾಗೆ ಬಿ ಡಿ ಇಸ್ ವಿ, CD is V naught, therefore BC is V minus V naught ಆಗಿದೆ. It's just a simple geometry. Now to derive this equation, ನಾನು VT ಗ್ರಾಫಿನ ಒಂದು ಲಕ್ಷಣವನ್ನು ತಗೊಂತೀನಿ. In VT graph,
the slope of VT graph gives the acceleration ಅಂತ ಓದಿದ್ವಿ ಹಿಂದಿನ ಸೆಷನ್ ನಲ್ಲಿ. The slope of VT graph gives the acceleration. ಹಾಗಿದ್ರೆ ಆ acceleration ನಾವು ಎಕ್ಸ್ಪ್ರೆಸ್ ಮಾಡೋಣ. The slope of VT graph gives you the acceleration. Therefore the acceleration is A. What is the slope? Opposite by adjacent. BC by AB. Opposite by adjacent. BC by AB. Therefore the BC by AB opposite by adjacent gives you the slope. What is BC? Values substitute ಮಾಡಿ. BC is V minus V naught. AC is time t, time interval t. ಟೈಮ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. V minus V naught is equal to AT. V naught ಅನ್ನ ಸ್ಥಳಾಂತರ ಮಾಡೋಣ. V is equal to V naught plus AT. This is the first kinematic equation. ಪರೀಕ್ಷೆಗಳಲ್ಲಿ 3 ಮಾರ್ಕ್ಸಿಗೆ ಬಹಳಷ್ಟು ಬಾರಿ ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆ ಅದು. ಡಿರೈವ್ V is equal to V naught plus AT by using VT graph. Now let's go with the second equation. Second equation ಡಿರೈವ್ ಮಾಡೋಣ. Derive x is equal to V naught t plus half AT square by using VT graph. ಯಾವ ಸಂದರ್ಭವನ್ನು ಕಲ್ಪನೆ ಮಾಡಬೇಕು? 3 ಕೈನಮ್ಯಾಟಿಕ್ ಈಕ್ವೇಶನ್ ಡಿರೈವ್ ಮಾಡುವಾಗ ಒಂದೇ ಸಂದರ್ಭ ನಾವು ಕಲ್ಪನೆ ಮಾಡಬೇಕಾಗಿರೋದು. The body, the object or the body is moving with uniform acceleration. That is very very important. ಈ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಗಳು ನಿಂತಿರುತ್ತೆ ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಗೆ. Therefore an object moving along a straight line with uniform acceleration. ಅದರ ಚಲನೆಯನ್ನ ಪ್ರಾರಂಭದಲ್ಲಿ V naught ಅಷ್ಟು ವೆಲಾಸಿಟಿ ಇದೆ. ಆಫ್ಟರ್ ಎ ಟೈಮ್ t it has got final velocity v. ಈ ವೆಲಾಸಿಟಿ ಚೇಂಜ್ ಆಗೋದಕ್ಕೋಸ್ಕರ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ? x ಅಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ. ಆಕ್ಸಲರೇಷನ್ ಎಷ್ಟಿದೆ? a ಅಷ್ಟು ಆಕ್ಸಲರೇಷನ್ ಇದೆ. therefore ಈ 5 ಪಾಯಿಂಟ್ಸ್ ಅನ್ನ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಟೈಮ್ ಇಂಟರ್ವಲ್ ಅಂಡ್ ಆಕ್ಸಲರೇಷನ್ ಇವುಗಳನ್ನ ಪ್ರತಿನಿಧಿಸುವಂತಹ ಒಂದು VT ಗ್ರಾಫ್ ಅನ್ನ ರೆಡಿ ಮಾಡೋಣ. ಎ VT ಗ್ರಾಫ್ ರೆಪ್ರೆಸೆಂಟಿಂಗ್ ದಿಸ್ ಮೋಷನ್. ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ, ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿಯನ್ನು ತಗೊಂಡ್ವಿ. ಈ ಯೂನಿಫಾರ್ಮ್ ಮೋಷನ್ ನ ಪ್ರತಿನಿಧಿಸುವಂತ ಗ್ರಾಫ್ AB ಅನ್ನು ತಗೊಂಡಿದ್ದೀವಿ. OA is the initial velocity and the point B represents the final velocity. ಈ ಈಕ್ವೇಶನ್ ಡಿರೈವ್ ಮಾಡೋದಕ್ಕೋಸ್ಕರ ಸಣ್ಣ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ. ಬಿ ಇಂದ ಎಕ್ಸ್ ಆಕ್ಸಿಸ್ ಗೆ ಒಂದು ಪರ್ಪೆಂಡಿಕ್ಯುಲರ್ ತಗೊಂಡಿದ್ದೀವಿ BD ಅನ್ನ. ಅದೇ ರೀತಿ ಎ ಇಂದ BD ಗೆ ಒಂದು ಪರ್ಪೆಂಡಿಕ್ಯುಲರ್ AC ಅನ್ನ ಡ್ರಾ ಮಾಡಿದ್ದೀವಿ. ವೇರ್ AO represents the initial velocity, BD represents final velocity, OD gives the time interval. OD time interval ನ ಕೊಡುತ್ತೆ. ಜೊತೆಗೆ ನಾವು ಹಿಂದಿನ ಡೆರಿವೇಶನ್ ನೋಡಿದ್ವಿ. BC is nothing but V minus V naught. Now to derive this equation Vx is equal to V naught t plus half AT square, I will make use of one more concept, one more important point from VT graph. We have learned that displacement is nothing but area below the VT graph, or area below the VT graph gives you the displacement in a given interval of time. ಕೊಟ್ಟಂತ ಕಾಲಾಂತರದಲ್ಲಿ VT ಗ್ರಾಫಿನ ಕೆಳಗಿನ ಏರಿಯಾ ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಕೊಡುತ್ತೆ ಅಂತ ಓದಿದ್ವಿ. ವಿ ಆರ್ ಯೂಸಿಂಗ್ ದಟ್ ಕಾನ್ಸೆಪ್ಟ್. ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಬಿಲೋ ದ VT ಗ್ರಾಫ್. ಹಾಗೆ ಡಿಸ್ಪ್ಲೇಸ್ಮೆಂಟ್ x is equal to ಈ VT ಗ್ರಾಫ್ ಇದೆ AB. ಈ AB ಯ ಕೆಳಗಿನ ಏರಿಯಾ ಎಷ್ಟಿದೆ ಅಂತ ನೋಡೋಣ. ವಾಟ್ ಇಸ್ ದ ಏರಿಯಾ ಬಿಲೋ ದ ಗ್ರಾಫ್? ದ ಏರಿಯಾ ಈಸ್ ದಿಸ್ trapezium, area of the trapezium. Either ನೀವು trapezium formula ಯೂಸ್ ಮಾಡಿ ಅಥವಾ here I am using the triangle, so sum of the area of triangle plus rectangle ಮತ್ತು triangle ನ ಏರಿಯಾಗಳನ್ನು ಕೊಡ್ತಾ ಇದ್ದೀನಿ. Otherwise you can make use of the formula trapezium. Therefore the area below the VT graph is area of rectangle plus area of triangle. Area of rectangle AODC plus area of triangle ABC. Area of rectangle ನ ಹೆಂಗ್ ಬರೀತೀವಿ? Length into breadth. Therefore what is the length? Length is OD, breadth is OA. Therefore the area of the rectangle is OA into OD. Then area of the triangle is half into base into height, ardha into pada into ettara. If you make use of this equation, the area of the rectangle is AO into OD. Area of the triangle is half AC into BC, ardha into pada into ettara, base into height. The height is BC,
base is AC. Now substitute the values. What is A naught? A naught is the initial velocity and OD is the time t. Half, what about AC? AC is the time t. What is BC? V minus V naught. Substitute the values and simplify. And here we know that V minus V naught from the first equation of a kinematic equation, V is equal to V naught plus AT. ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ V minus V naught ಬೆಲೆ ಏನಾಗುತ್ತೆ? AT ಆಗುತ್ತೆ. Substitute this value AT here. AT ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದಾಗ x is equal to V naught t plus half AT square. ತುಂಬಾನೇ ಪ್ರಮುಖವಾದಂತಹ ಈಕ್ವೇಶನ್. ಈ ಡಿರೈವೇಶನ್ ಕೂಡ ಬಹಳಷ್ಟು ಬಾರಿ 5 ಅಂಕಗಳಿಗೆ ರಿಪೀಟ್ ಆಗಿದೆ, ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. ತುಂಬಾನೇ ಪ್ರಮುಖವಾದಂತಹ ಡಿರೈವೇಶನ್ ಫಾರ್ 5 ಮಾರ್ಕ್ಸ್. ಮುಂದಿನ ಡಿರೈವೇಶನ್ ನೋಡೋಣ. is equal to V naught plus 2ax by using VT graph. ಇದು ಕೂಡ ಬಹಳಷ್ಟು ಬಾರಿ 5 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಪುನರಾವರ್ತನೆ ಆಗಿರುವಂತಹ ಈಕ್ವೇಶನ್. ಬರೀ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ತುಂಬಾ ಪ್ರಮುಖವಾಗಿರುವಂತಹ ಈಕ್ವೇಶನ್ ಇದು. For this we'll imagine an object moving along a straight line with uniform acceleration. This is very important. The object is moving with uniform acceleration. ಈ ಚಲನೆಯನ್ನ we will represent with the VT graph. VT graph ಅಲ್ಲಿ represent ಮಾಡೋಣ. X axis ಅಲ್ಲಿ time, Y axis ಅಲ್ಲಿ velocity, and the motion is represented by a line AB. ಈ AB ಲೈನ್ ನಮಗೆ ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ತೋರಿಸ್ತಾ ಇದೆ. Having initial velocity V naught, final velocity V. ವೆಲಾಸಿಟಿ ಚೇಂಜ್ ಆಗೋದಕ್ಕೆ ಒಂದಷ್ಟು ಟೈಮ್ ಅನ್ನು ತಗೊಂಡಿದೆ. Now for the purpose of derivation, I will have a small construction. ಸಣ್ಣ construction ಅನ್ನು ಮಾಡ್ಕೊಂತೀನಿ. ಏನ್ construction? I will draw a perpendicular from the point B. B ಇಂದ ಒಂದು perpendicular ನ ಡ್ರಾ ಮಾಡ್ತೀನಿ ಟೈಮ್ ಆಕ್ಸಿಸ್ ಗೆ. BD is the perpendicular from point B. Then I will draw a one more perpendicular from A to BD. A ಇಂದ BD ಗೆ ಒಂದು ಲಂಬವನ್ನು ಡ್ರಾ ಮಾಡಿದ್ದೀನಿ. AC is the perpendicular to the line AB. Then what is AO? AO is the initial velocity, BD is the final velocity. AD initial velocity, BD final velocity. Velocity change ಆಗೋದಕ್ಕೋಸ್ಕರ ಟೈಮ್ ಇಂಟರ್ವಲ್ ಎಷ್ಟಾಗಿದೆ? The time is t needed to change the velocity. What is the value of BC? ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. BC is V minus V naught is the value of BC. Then using this data, let's try to derive the equation V square is equal to V naught square plus 2ax. ನಾನು VT ಗ್ರಾಫಿನ ಒಂದು ಪ್ರಾಪರ್ಟಿಯನ್ನು ತಗೊಳ್ತಾ ಇದ್ದೀನಿ. The area below the VT graph gives you the displacement. Area below the VT graph ನಮಗೆ ಏನು ಕೊಡುತ್ತೆ? Displacement ಅನ್ನು ಕೊಡುತ್ತೆ. Therefore, displacement is equal to area below the VT graph. ಹಾಗಿದ್ರೆ displacement ಎಷ್ಟಪ್ಪ? How do you express the displacement? Displacement is x is equal to area below the VT graph. Either trapezium ಅಂತ ತಕೊಳ್ಳಿ ಅಥವಾ sum of the area of rectangle and a triangle ಅಂತ ತಕೊಳ್ಳಿ. Here I have taken the area is equal to sum of area of rectangle AODC and the area of triangle ABC. Rectangle ನ ವಿಸ್ತೀರ್ಣ, area of rectangle, length into breadth, area of triangle, half into base into height. ಆ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡ್ರೆ area of the rectangle is OA into AO into OD. Then area of the triangle is half into base into height. Base is AC, height is BC. Therefore AO into OD plus half AC into BC. Now substitute the values. AO V naught, OD time t, AC is time t, BC is V minus V naught. Substitute the values. Values ಅನ್ನು substitute ಮಾಡಿದ್ರೆ x is equal to V naught t plus half t into V minus V naught. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಮಲ್ಟಿಪ್ಲಿಕೇಶನ್ ಮಾಡಿ. ಸೆಕೆಂಡ್ ಇಕ್ವೇಶನ್ ಡಿರೈವೇಶನ್ ಮಾಡುವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, V minus V naught ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ, ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. x is equal to V naught t plus half t into V, half VT plus into minus minus half t into V naught, half V naught into t. ಇಲ್ಲಿ ಅಬ್ಸರ್ವ್ ಮಾಡಿ, 1 V naught t ಯಲ್ಲಿ ಅರ್ಧ V naught t ಅನ್ನ ಕಳೆದ್ರೆ, ಒಂದು V naught t ಯಲ್ಲಿ ಅರ್ಧ V naught t ಅನ್ನ ಕಳೆದ್ರೆ ಅರ್ಧ V naught t ಉಳಿಯುತ್ತೆ. half V naught t plus half VT. ಈ ಈಕ್ವೇಶನ್ ಅಲ್ಲಿ ನಾವು ಏನು ಕಾಮನ್ ತೆಗಿಬಹುದು? ವಾಟ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಹಿಯರ್? half t
ಟಿ ಕಾಮನ್ ಇದೆ ಎರಡು ಕಡೆ, ಕಾಮನ್ ತೆಗಿರಿ, ಸಾಮಾನ್ಯ ಅಪವರ್ತನವನ್ನ ಹೊರಗೆ ತೆಗಿಯೋಣ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ವಿ ನಾಟ್ ಟಿ ಪ್ಲಸ್ ಹಾಫ್ ವಿ ಟಿ ಅಲ್ಲಿ ಕಾಮನ್ ಟರ್ಮ್ಸ್ ಅನ್ನ ಹೊರಗೆ ತೆಗೆದ್ರೆ ವಿ ಆರ್ ಲೆಫ್ಟ್ ವಿತ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಬೈ ಟು ವಿ ಪ್ಲಸ್ ವಿ ನಾಟ್. ಟಿ ಮತ್ತೆ ಹಾಫ್ ಅನ್ನ ಕಾಮನ್ ತೆಗೆದಿದ್ದೀವಿ, ಸಾಮಾನ್ಯ ಹೊರಗೆ ತೆಗೆದಿದ್ದೀವಿ. ಇದನ್ನ ರಿಅರೇಂಜ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಇಂಟು ಎಕ್ಸ್ ಡಿವೈಡೆಡ್ ಬೈ ಟಿ ಆಗತ್ತೆ. ವಿ ಪ್ಲಸ್ ವಿ ನಾಟ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಓರೆ ಗುಣಾಕಾರ 2 ಇಂಟು ಎಕ್ಸ್ ಡಿವೈಡೆಡ್ ಬೈ ಟಿ, 2x by t ಆಯಿತು. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. Now let's make use of the one more property of the VT graph. The slope of the VT graph gives you the acceleration. Slope of VT graph gives you the acceleration. Slope is equal to BC by AB is equal to A. What is BC? V minus V naught divided by time t. ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಎ ಟಿ ಆಯಿತು. ಈ ಈಕ್ವೇಶನ್ 2 ಅಂತ ಕರೆಯೋಣ. ಈಕ್ವೇಶನ್ 1 ಮತ್ತು ಈಕ್ವೇಶನ್ 2 ಅನ್ನ ಮಲ್ಟಿಪ್ಲೈ ಮಾಡೋಣ. ಎಲ್ ಎಚ್ ಎಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ, ಆರ್ ಎಚ್ ಎಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ಸ್ ರೈಟ್ ಹ್ಯಾಂಡ್ ಸೈಡ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಬೈ ಮಲ್ಟಿಪ್ಲೈಯಿಂಗ್ ಈಕ್ವೇಶನ್ 1 ಇಂಟು ಈಕ್ವೇಶನ್ 1 ಮತ್ತೆ 2 ಅನ್ನ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈಯಿಂಗ್ ಈಕ್ವೇಶನ್ 1 ಇಂಟು ವಿ ಪ್ಲಸ್ ವಿ ನಾಟ್ ಇಂಟು ವಿ ಮೈನಸ್ ವಿ ನಾಟ್, ಇವೆರಡು ಎಲ್ ಎಚ್ ಎಸ್ಗಳು. ಆರ್ ಎಚ್ ಎಸ್ಗಳೇನಾಗಿದೆ 2x ಬೈ ಟಿ ಇಂಟು ಎ ಟಿ. ಟಿ ಟಿ ಕ್ಯಾನ್ಸಲ್ ಆಯಿತು, ಆರ್ ಎಚ್ ಎಸ್ ಅಲ್ಲಿ ಟಿ ಟಿ ಕ್ಯಾನ್ಸಲ್ ಆಯಿತು. ಎಲ್ ಎಚ್ ಎಸ್ ನೋಡಿ ಯಾವ ರೀತಿ ಇದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದೇರ್ಫೋರ್ ಆನ್ ಸಿಂಪ್ಲಿಫಿಕೇಶನ್ ಐಡೆಂಟಿಟಿ ಯೂಸ್ ಮಾಡೋಣ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಇಲ್ಲಿ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಆಗುತ್ತೆ. ಆನ್ ಮಲ್ಟಿಪ್ಲಿಕೇಶನ್ ಇಟ್ ವಿಲ್ ಬಿಕಮ್ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್. ಇಲ್ಲಿ ಟಿ ಟಿ ಕ್ಯಾನ್ಸಲ್ ಆದಾಗ 2ax ಆಗುತ್ತೆ. ಮೈನಸ್ ವಿ ನಾಟ್ ಸ್ಕ್ವೇರ್ ಅನ್ನ ಸ್ಥಳಾಂತರ ಮಾಡಿ ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ವಿ ನಾಟ್ ಸ್ಕ್ವೇರ್ ಬಿಕಮ್ಸ್ plus v naught square. Therefore on transposing v square is equal to v naught square plus 2ax. This is a very important kinematic equation. ಪರೀಕ್ಷಾ ದೃಷ್ಟಿಯಿಂದ ಪ್ರಾಬ್ಲಮ್ಸ್ಗಳಿಗೋಸ್ಕರ ಪ್ರತಿಯೊಂದು ಉದ್ದೇಶದಿಂದ ತುಂಬಾ ಪ್ರಮುಖವಾಗಿರುವಂತಹ ಡೆರಿವೇಶನ್. ಬಹಳಷ್ಟು ಬಾರಿ ಆನ್ಯುವಲ್ ಎಕ್ಸಾಮಿಗೆ 5 ಮಾರ್ಕ್ಸ್ಗಳಿಗೆ ಬಂದಿರುವಂತಹ ಒಂದು ಪ್ರಶ್ನೆ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. Dear students, today we have learned the kinematic equations and deriving the kinematic equations using the graph. In the next session, we will continue with the motion in straight line. Namaskara.